ಏನು ಮಾತಾಡೋದು, ಏನು ಹೇಳೋದು? ಯಾಕಂದ್ರೆ ಸುಮಾರು 5 ವರ್ಷಗಳ ಹಿಂದೆ ಇದೇ ಕಾಳಿಕಾಂಬ ದೇವಸ್ಥಾನದಿಂದಲೇ ನಮ್ಮ ಸ್ವಾಭಿಮಾನದ ಹೋರಾಟ ಪ್ರಾರಂಭವಾಯಿತು. ಆವತ್ತಿನ ದಿನ ನಮ್ಮ ಪರ ಯಾರು ನಿಲ್ಲದೆ ಇರೋ ಒಂದು ಸಮಯದಲ್ಲಿ ನಮ್ಮ ಅಂಬರೀಷ್ ಅನ್ನೋದು ಕೈ, ನಮ್ಮ ಅಂಬರೀಷ್ ಅನ್ನೋದು ಪ್ರೀತಿ, ನಮ್ಮ ಅಂಬರೀಷ್ ಅನ್ನೋದು ಅಭಿಮಾನಿಗಳು ನಮ್ಮ ಕೈ ಇದ್ರು. ಅವತ್ತು ಅಷ್ಟು ಜನಕ್ಕೂ ಅಂಬರೀಷನ್ನ ತುಂಬಾನೇ ಮಾಡಿಕೊಂಡು ನಮ್ಮ ಪರ ಕೆಲವು ನಿಂತ್ಕೊಂಡು ಇವತ್ತು ಅವರೊಬ್ಬರು ನಮ್ಮ ಪಕ್ಕ ಕೈ ಪಾಪ ನೋವಿದ್ದು ಸಹ ಬಂದಿದ್ದು ಕೂತಿದ್ದಾರೆ. ಅವರು ಪ್ರಾರಂಭದಲ್ಲೇ ಧನ್ಯವಾದಗಳು ಹೇಳ್ತಿದ್ದಾರೆ. ನನ್ನ ಬಗ್ಗೆ ನಿಮಗೆ ನನ್ನ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಇಲ್ಲಿವರೆಗೂ ಇನ್ನೂ ರಾಜಕೀಯ ಮಾತಾಡಿಲ್ಲ, ರಾಜಕಾರಣದಿಂದ ಸ್ವಲ್ಪ ದೂರ ಆಗೋಗ್ತೀನಿ. ನಮ್ಮ ಮಾಧ್ಯಮಗಳು ಪುಸ್ತಕಗಳು ಬಂದಾಗ ರಾಜಕೀಯವಾಗಿ ಏನಾದ್ರು ಒಂದು ಸ್ಟೇಟ್ಮೆಂಟ್ ಅವ್ರ ಬೈಕ್ಗೆಲ್ಲ ಇಲ್ಲ ನಾನು ಕೊಡಲ್ಲ ಅಂತ ಯಾವತ್ತು ಅವ್ರ ಬೈಕ್ ಇದ್ದಿದ್ದ ತಕ್ಕ ಹೊರಡ್ತಿರುವಂತೂ ಯಾವತ್ತೂ ರಾಜಕಾರಣದ ಬಗ್ಗೆ ನಾನು ಜಾಸ್ತಿ ಪ್ರಸ್ತಾಪ ಮಾಡಿಲ್ಲ. ಇರ್ಬೋದು ಇವತ್ತು ಪರಿಸ್ಥಿತಿ ಏನಿದೆ, ಕಾಲ ಯಾಕೆ ಬದಲಾಗಿದೆ, ಎಲ್ಲ ಒಂದು ಸಂದರ್ಭದಲ್ಲಿ ಬಂದು ಚೆನ್ನಾಗಿ ಗೊತ್ತಿದೆ ಅಂತ ಭಾವಿಸ್ತೀನಿ. ಗೊತ್ತಿಲ್ವ? ನಾನು ಅಂಬರೀಷ್ ಅನ್ನೋದು ಮಗನಾಗಿ ಸಿಂಪಲ್ ಆಗಿ ಒಂದು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ, ಚುನಾವಣೆಗಳು ಬರ್ತವೆ ಹೋಗ್ತವೆ, ಸರ್ಕಾರಗಳು ಬರ್ತವೆ ಹೋಗ್ತವೆ. ಒಂದೇನಂದ್ರೆ ಶಾಶ್ವತವಾಗಿ ಉಳಿಯೋದು ಒಂದೇ, ನಮ್ಮ ನಿಮ್ಮ ನಡುವೆ ಒಂದು ಸಂಬಂಧ, ಪ್ರೀತಿ, ವಿಶ್ವಾಸ ಇದೆಯಲ್ಲ, ಅದು ಎಂದಿಗೂ ಯಾರೂ ಮುರಿಯೋಕ್ಕಾಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ, ಎಲ್ಲೇ ಹೋದ್ರು, ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಎಲ್ಲೇ ಹೋದ್ರು, ನಾನು ಹೊರದೇಶದಲ್ಲಿ ಹೋದ್ರೂ ನನ್ನ ಗುರ್ತಿಡಿಯೋದು ಅಂಬರೀಷ್ ನನ್ನ ಮಗ ಅಂತ ಗುರ್ತಿಡಿತಾರೆ. ನೋಡಿದ ತಕ್ಷಣ ನಮ್ಮ ಮಂಡ್ಯದ ಗಂಡು ಮಗ ಬಂದವನ ಕಡೆ ಅಂತ ಎಲ್ಲೇ ಹೋದ್ರು ಹೇಳ್ತಾರೆ. ಏನೇ ಆಗಲಿ, ಕಾಲ ಹೇಗೆ ತಿರುಗಲಿ, ಪರಿಸ್ಥಿತಿ ಹೆಂಗೆ ಹೋಗ್ಲಿ, ಅದನ್ನು ಯಾರ ಕೈಲೂ ಬದಲಾಯಿಸಕ್ಕಾಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಇಲ್ವೋ, ನಾಳೆ ಏನಾಗುತ್ತೆ, ನಾಡಿದ್ದು ಏನಾಗುತ್ತೆ, ಯಾರು ಹೇಳಕ್ಕಾಗಲ್ಲ. ಆದರೆ ಕನಕಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ, ದೇವಸ್ಥಾನಕ್ಕೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾವಂತೂ ಮಂಡ್ಯ ಬಿಟ್ಟು ಹೋಗೋದಿಲ್ಲ. ನಮ್ಮಲ್ಲಿ ಯಾವತ್ತೂ ಈ ಮಂಡ್ಯದ ಮಂದಿರ ಋಣ ಇದ್ದೇ ಇರುತ್ತೆ. ಆ ಋಣ ತೀರಿಸಕ್ಕೆ ನಾವು ಜೀವನ ಪೂರ್ತಿ ಪ್ರಯತ್ನ ಪಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಾಗಿರಲಿ, ನಮ್ಮ ತಾಯಿಯವರಾಗಿರಲಿ, ಅಂಬರೀಷನ ಹೆಸರು ಉಳಿಸ್ತೀವಿ, ನಿಮ್ಮ ಪ್ರೀತಿನ ಉಳಿಸ್ಕೊಂಡೇ ಹೋಗ್ತೀವಿ, ಮತ್ತೊಮ್ಮೆ ಕಳಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಎಲ್ಲಿಗೂ ಹೋಗಲ್ಲ, ನಿಮ್ಮ ಒಟ್ಟಿಗೆ ಇರೋಕ್ಕೆ ಇಷ್ಟಪಡ್ತೀವಿ, ನಿಮ್ಮ ಮಧ್ಯದಲ್ಲೇ ಇರೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಾವೆಲ್ಲೂ ಹೋಗಲ್ಲ. ಒಳ್ಳೆಯದಾಗಿ ಈ ಒಂದು 5 ವರ್ಷ ಪಾಪ ನಮ್ಮ ತಾಯಿಯವರು ಏನೇನು ಕಷ್ಟಗಳು ಎದುರಿಸ್ಕೊಂಡು ಬಂದಿದ್ದಾರೆ ನೀವು ಚೆನ್ನಾಗಿ ಗೊತ್ತಿಲ್ಲ. ಸುಲಭವಾಗಿ ಏನೂ ಬಂದಿಲ್ಲ. 2 ವರ್ಷ ಕೋವಿಡ್ ಇತ್ತು, ಅದಿತ್ತು, ಹಲವಾರು ಕಷ್ಟಗಳಿತ್ತು. ಆದರೂ ಅವ್ರ ಪಾಪ ಯಾವತ್ತಿಗೂ ನಮ್ಮ ಜಿಲ್ಲೆಯ ಜನ ನಮ್ಮನ್ನು ಆಯ್ಕೆ ಮಾಡಿ ಡೆಲ್ಲಿವರೆಗೂ ಕಳಿಸಿದ್ದಾರೆ, ನನ್ನ ಹರಿಸಿದ್ದಾರೆ. ನಮ್ಮ ನಿಟ್ಟಿನಲ್ಲಿ ಕಷ್ಟಪಟ್ಟು ಹಗಲು ರಾತ್ರಿ ದುಡ್ಡಿದ್ದಾರೆ. ಅದು ಕೆಲವರು ಗೊತ್ತಿರ್ಬೋದು, ಕೆಲವರು ಗೊತ್ತಿರ್ಬೋದು. ಅದು ನನಗೆ ಗೊತ್ತಿದೆ, ನಮ್ಮ ಜನಕ್ಕೆ ಅಂಬರೀಷ್ ಅವರ ಕುಟುಂಬ ಕೊಡುಗೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಅದು ನಾವು ಯಾವತ್ತೂ ಮರೆಯಲ್ಲ, ನಮ್ಮ ಕೈ ಹಿಡಿದೇ ಹಿಡಿತದೆ ಅಂತ ನಾನು ನಂಬಿದ್ದೀನಿ. ಇಷ್ಟು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಇನ್ನೊಂದ್ಸತಿ ಸ್ಪಷ್ಟವಾಗಿ ಹೇಳ್ತೀನಿ, ಏನೇ ಆಗಲಿ, ಯಾರೇ ಆಗಲಿ, ಅಂಬರೀಷ್ ಅಣ್ಣ ಅಂದರೆ ಮಂಡ್ಯ, ಮಂಡ್ಯ ಅಂದರೆ ಅಂಬರೀಷ್ ಅಣ್ಣ. ಯಾವತ್ತೂ ಈ ಮಣ್ಣು ಬಿಟ್ಟು ಹೋಗಲ್ಲ. ಎಲ್ರಿಗೂ ನಮಸ್ಕಾರ.